ಸ್ಯಾಂಡಲ್ವುಡ್ನಲ್ಲಿ ಡಾಲಿ ಧನಂಜಯ್ ಧನ್ಯತಾ ಮದುವೆ ಸಂಭ್ರಮ ಮನೆ ಮಾಡಿದೆ. ಮೈಸೂರಲ್ಲಿ ಇಂದು ಧನು ಮತ್ತು ಧನ್ಯತಾ ಅದ್ದೂರಿ ರಿಸೆಪ್ಷನ್ ಕೂಡ ನಡೀತಾ ಇದೆ. ವಸ್ತು ಪ್ರದರ್ಶನ ಆವರಣದಲ್ಲಿಯೇ ಆರತಕ್ಷತೆಗೆ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು 300x200 ಅಳತೆಯ ಜಾಗದಲ್ಲಿ ಮದುವೆ ಮಂಟಪ ಸೆಟ್ ನಿರ್ಮಾಣ ಕೂಡ ಆಗಿರುವಂಥದ್ದು. ಆರತಕ್ಷತೆಗೆ ಜೈಪುರ ಪ್ಯಾಲೇಸ್ ಮಾದರಿ ಸೆಟ್ ರೆಡಿಯಾಗಿದೆ. ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ನೇತೃತ್ವದಲ್ಲಿ ಸೆಟ್ ಹಾಕಲಾಗಿದ್ದು, ಅಭಿಮಾನಿಗಳಿಗೆ ಹಾಗೂ ವಿಐಪಿಗಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿದ್ಯಾಪತಿ ದ್ವಾರದಿಂದ ಅಭಿಮಾನಿಗಳಿಗೆ ಮುಕ್ತ ಅವಕಾಶವನ್ನ ನೀಡಲಾಗಿದ್ರೆ, ನೇತೃತ್ವದಲ್ಲಿ ಸೆಟ್ ಹಾಕಲಾಗಿದೆ. ಸಂಜೆ 6:30ರಿಂದ ಅಭಿಮಾನಿಗಳಿಗೆ ಆರತಕ್ಷತೆಗೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ಫೆಬ್ರವರಿ 15, 16ರಂದು ಕನ್ನಡದ ಖ್ಯಾತ ನಟ ಡಾಲಿ ಧನಂಜಯ್ ಅವರ ಮದುವೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ನಡೀತಾ ಇರ್ತಕ್ಕಂತಹದ್ದು. ಈ ಒಂದು ಮದುವೆಗೆ ಬರ್ತಕ್ಕಂತಹ ಅವರ ಅಭಿಮಾನಿಗಳಿಗಾಗಿ ವಿಶೇಷ ಭೋಜನದ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ನಾನು ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಬರೋಬ್ಬರಿ 3 ಎಕರೆಯಷ್ಟು ಜಾಗದಲ್ಲಿ ಅಭಿಮಾನಿಗಳಿಗಾಗಿ ಊಟದ ವ್ಯವಸ್ಥೆಗಳಿಗೆ ಒಂದು ಜಾಗವನ್ನ ನಿಗದಿಪಡಿಸಿರ್ತಕ್ಕಂಥದ್ದು. ವಿಶಾಲವಾದಂತಹ ಜಾಗದಲ್ಲಿ ಯಾವುದೇ ರೀತಿಯ ನೂಕು ನುಗ್ಗಲು ಎಷ್ಟೇ ಸಾವಿರ ಜನರು ಅಭಿಮಾನಿಗಳು ಬಂದರೂ ಕೂಡ ಯಾರಿಗೂ ಕಿಂಚಿತ್ತು ತೊಂದರೆ ಆಗದಂತಹ ನಿಟ್ಟಿನಲ್ಲಿ ಸುಮಾರು ದೊಡ್ಡದಾದಂತಹ ಒಂದು ಪ್ರದೇಶದಲ್ಲಿ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಗೆ ಅವಕಾಶವನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದರಲ್ಲಿ 4 ಕೌಂಟರ್ಗಳು ಬರ್ತದೆ. 4 ಗಂಡಸರ ಕೌಂಟರ್ ಮತ್ತು ಪ್ರತ್ಯೇಕವಾಗಿ ಒಂದು ಕೌಂಟರ್ ಅನ್ನ ಮಹಿಳೆಯರಿಗೆ ಮೀಸಲಿಟ್ಟಿದ್ದು, ಪ್ರತಿಯೊಂದು ಕೌಂಟರ್ ನಲ್ಲೂ ಕೂಡ ಬರೋಬ್ಬರಿ 20ಕ್ಕೂ ಹೆಚ್ಚು ಐಟಮ್ಗಳು ಬರ್ತಕ್ಕಂಥ ಅಭಿಮಾನಿಗಳಿಗಾಗಿ ಉಣಬಡಿಸ್ಲಾ ಇರ್ತಕ್ಕಂಥದ್ದು. ಈ ವಿಚಾರದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಟ್ಟಿಗೆ MNJ ಕ್ಯಾಟರರ್ಸ್ ನ ಜಗದೀಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳಿನ ಡಾಲಿ ಧನಂಜಯ್ ಅವರ ಮದುವೆ ಒಂದು ಇಲ್ಲಿ ಅಭಿಮಾನಿಗಳಿಗೆ ಉಣಬಡಿಸ್ಲಿಕ್ಕಾಗಿ ಯಾವೆಲ್ಲ ರೀತಿಯ ಸಿದ್ಧತೆಗಳಾಗಿದೆ? ಸರ್, ನಾಳೆ ಸಂಜೆ ಒಂದು 25ರಿಂದ 30 ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯ ಏನು ಅಂದ್ರೆ, ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ಒಂದು ಒಳ್ಳೆ ಹೋಳಿಗೆ ಊಟ ನನ್ನ ಮದುವೆಯಲ್ಲಿ ಅವ್ರಿಗೆ ನಾನು ಕೊಡಬೇಕು, ಅವ್ರ ಋಣ ನನ್ನಲ್ಲಿ ತೀರ್ಸಕ್ ಆಗ್ತಾ ಇಲ್ಲ, ಇದ್ರ ಮುಖಾಂತರ ನಾನು ಅವ್ರಿಗೆ ಚಿರುಣಿಯಾಗಿರ್ಬೇಕು ಅಂತ ಅವರು ಒಂದು 25ರಿಂದ 30 ಸಾವಿರ ಜನದವರೆಗೆ ಅವರು ಅಡುಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಒಬ್ಬರಿಗೊಂದು ತೊಂದರೆ ಆಗದ ರೀತಿ ಆಗ್ಬೇಕು ಅಂತ ಹೇಳಿದ್ದಾರೆ. ನಾವು ಇಲ್ಲಿ ವೃದ್ಧರಿಗೆ, ವಯಸ್ಸಾದವ್ರಿಗಂತೆ ಒಂದು ಬಾಳೆ ಎಲೆ ಊಟನೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಒಂದು 800 ಜನವರೆಗೆ ಕೂತ್ಕೊಳ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಈ ಲೇಡೀಸ್ ಹೆಂಗಸರಿಗೆ ಒಂದು ಕೌಂಟರ್ನ ಸೆಪರೇಟ್ ಒಂದು ಮಾಡ್ತಾ ಇದೀವಿ. ಲೇಡೀಸ್ ಹೆಂಗಸರುಗಳಿಗೆ ಅಂತ ಒಂದು ಸೆಪರೇಟ್ ಕೌಂಟರ್ ಮಾಡ್ತಾ ಇದೀವಿ. ಮತ್ತೆ ಜೆಂಟ್ಸ್ಗೆ ಒಂದು 4ರಿಂದ 5 ಕೌಂಟರ್ ಇದೆ ಸರ್. ಟೋಟಲ್ ನಮ್ದು ಸರ್ವಿಸ್ ಹುಡುಗರು ಬಡಿಸೋದಕ್ಕೆ ಅಂತಾನೆ ಲೇಡೀಸ್ ಹೆಂಗಸರ ಮಕ್ಕಳು ಹೆಣ್ಮಕ್ಳೇ ಬರ್ತಾ ಇದ್ದಾರೆ ಬಡಿಸೋದಕ್ಕೆ. ಈಗ ನಾವು 15,000 ಜನಕ್ಕೆ ಒಂದೇ ಕಡೆ ಅಡಿಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಟೆಂಡೇಷನ್ 1ರಿಂದ 2,000 ಜನ ಆಗ್ಬಹುದು. ಆದ್ರೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಸರ್, 5 ಕಡೆ ಅಡಿಗೆ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಒಂದೊಂದು ಕಡೆ 5,000 ಜನಕ್ಕೆ ಅಡಿಗೆ ಮಾಡಿಸಿದಾಗ ಒಂದೊಂದು ಕಡೆಯಲ್ಲೂ ಕೂಡ ನಮಗೆ 1,000 ಜನ ಎಕ್ಸ್ಟೆಂಡ್ ಆಗುತ್ತೆ. ಆವಾಗ ನಮಗೆ 5,000 ಜನ ಎಕ್ಸ್ಟೆಂಡ್ ಆದಂಗೆ ಆಗುತ್ತೆ. ನಮಗೆ ಅವಾಗ ಏನಾಗುತ್ತೆ, 25 ಅಂದ್ರೆ 30,000 ಜನವರೆಗೂ ಆಗ್ತಾ ಇದೆ. ಇದ್ರ ಜೊತೆಲಿ ಒಂದು ಸ್ವಲ್ಪ ಅಡಿಷನಲ್ ಸ್ವೀಟ್ಸ್ ಎಲ್ಲ ರೆಡಿ ಇರುತ್ತೆ. ಸೈಡ್ಸ್ ಏನಾದರೂ ಖಾಲಿ ಆದ್ರೂ ಕೂಡ ಅಟ್ಲೀಸ್ಟ್ ಒಂದು ಸ್ವೀಟು, ಒಂದು ರೋಟಿ, ದೋಸೆ, ಪಲಾವ್, ರಾಯ್ತ, ಅನ್ನ, ಮೊಸರು 16 ಕೊಟ್ಟು ನಾವು ಸಿದ್ಧತೆ ವ್ಯವಸ್ಥೆಗೆ ನಾವು ರೆಡಿ ಇದೀವಿ ಸರ್. ಸರ್, ಒಟ್ಟಾಗಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಈಗ ಈ ಒಂದು ಅಡಿಗೆ ತಯಾರಿಕೆಯಲ್ಲಿ ಮತ್ತು ಬಡಿಸೋದ್ರಲ್ಲಿ, ಮತ್ತು ನಿಮ್ಮ ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನು ಸೇರಿ ಎಷ್ಟು? ಟೋಟಲ್ ಅಡಿಗೆಯವರು ಮತ್ತೆ ಬಡಿಸೋ ಸಿಬ್ಬಂದಿ ಒಂದು 700-750 ಜನ ಇರ್ತಾರೆ. ಪಾತ್ರೆ ತೊಳೆಯೋ ಕ್ಲೀನರ್ಸ್ ಎಲ್ಲ ಒಂದು 30-40 ಜನ ಕ್ಲೀನರ್ಸ್ ಇದ್ದಾರೆ ಸರ್. ಒಟ್ಟಾಗಿ ಇದೇ ದೊಡ್ಡ ಪ್ರಾಜೆಕ್ಟ್ ಇಲ್ಲ ಹಿಂದೆ ಯಾವ್ದಾದ್ರು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ? ನಾವು ಇಲ್ಲಿ ಸಂಘ ಮಾತ್ರ ಮಾದೇವತಾತ ಅಂತ ಒಂದು ಗದ್ದೆ ಇದೆ. ಅಲ್ಲಿ ಒಂದು 50ರಿಂದ 70 ಸಾವಿರ ಜನಕ್ಕೆ ವರ್ಷಕ್ಕೆ 2 ಸಾರಿ ಭೀಮನ ಅಮಾವಾಸ್ಯೆ ಮತ್ತೆ ಜಾತ್ರೆಗೆ ಮಾಡ್ತಾ ಇದೀವಿ ಸರ್. ಮತ್ತೆ ಕೆಂಗನ ಸ್ವಾಮಿ ಗದ್ದೆ ಇದೆ, ಅಲ್ಲೂ ಕೂಡ ವರ್ಷಕ್ಕೆ 30,000 40 ಸಾವಿರಕ್ಕೆ ಭೋಗದೇವ್ರ ರಾಜಣ್ಣ ಅಂತ ಒಬ್ರು ಮಾಡಿಸ್ತಾ ಇದ್ದಾರೆ. ಅವರೆಲ್ಲ ಪೂರ್ತಿ ಅದೇ ರೀತಿ ಮಾಡ್ಕೊಂಡ್ ಬರ್ತೀವಿ. ಸುತ್ತೂರು ಜೊತೆಲಿ VIP ಸ್ಪೋರ್ಟ್ಸ್ ಎಕ್ಸಿಬಿಷನ್ ಎಲ್ಲ ನಾವು ಮಾಡ್ಕೊಂಡ್ ಬರ್ತಿದೀವಿ ಸರ್. ಏನ್ ತೊಂದರೆ ಇಲ್ಲ ಸರ್. ನಮ್ಗೆ ಏನು ತುಂಬಾ ಭಾರ ಆಗ್ತಾ ಇದೆ, ಅಯ್ಯೋ ಇದು ಹೇಗ್ ಮಾಡೋದು ಅನ್ನೋ ಏನಿಲ್ಲ ಸರ್. ಫ್ರೀ ಆಗಿದ್ದೀವಿ, ಆರಾಮಾಗಿ ಎಲ್ಲರಿಗೂ ಸಂತೋಷವಾಗಿ ಎಲ್ಲರೂ ಬಂದು ಎಂಜಾಯ್ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಒಳ್ಳೆ ಈವೆಂಟ್ ಮಾಡಿದ್ದಾರೆ ಸರ್. ಧ್ರುವ ಈವೆಂಟ್ ಅನ್ನೋರು ತುಂಬಾ ಸೂಪರ್ ಆಗಿದೆ ಸರ್. ಮೈಸೂರಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೋಗ್ಬೋದು ಸರ್. ಇದಿಷ್ಟು ಡಾಲಿ ಮದುವೆಯಲ್ಲಿ ಅಭಿಮಾನಿಗಳಿಗೆ ಉಣಬಡಿಸ್ತಕ್ಕಂತಹ MNJ ಕ್ಯಾಟರಿಂಗ್ಸ್ ಅವರ ಜಗದೀಶ್ ಅವರ ಮಾತಾಗಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಮೆನುವನ್ನ ಹೇಳ್ತಾ ಹೋದ್ರೆ 2 ನಿಮಿಷಗಳಿಗೂ ಕಾಲ ಅಧಿಕ ಸಮಯ ಇಡುವಂತಹ ದೊಡ್ಡ ಮೆನುವನ್ನ ಹೇಳ್ತಾ ಇರ್ತಕ್ಕಂತಹದ್ದು. ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, VIP-ಗಳಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ಒಂದೇ ತರನಾದಂತಹ ಊಟವನ್ನ ಡಾಲಿ ಅವರು ಹಾಕ್ಸ್ತಾ ಇರ್ತಕ್ಕಂತಹದ್ದು. ಅಭಿಮಾನಿಗಳು ಸಂತೋಷದಿಂದ ಬಂದು ಇಲ್ಲಿ ಅವರನ್ನ ನೋಡುವ ಸಂತಸ ಒಂದೆಡೆ ಆದ್ರೆ, ಉತ್ತಮವಾದಂತಹ ಆಹಾರ ಒಂದು ಹೋಳಿಗೆ ಊಟವನ್ನ ಕೂಡ ಸವಿಬಹುದಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.